ನಮಸ್ಕಾರಗಳು. ಗಂಭೀರ ವ್ಯಕ್ತಿತ್ವದ ಕುಂಭರಾಶಿಯ ಬಂಧುಗಳೇ, ಬ್ರಹ್ಮಾಂಡದ ರಹಸ್ಯಗಳನ್ನು ತನ್ನೊಡಲಲ್ಲಿ ಇಟ್ಟುಕೊಂಡಿರುವ ಕುಂಭರಾಶಿಯವರಿಗೆ ಈ ಬಾರಿಯ ಶಿವರಾತ್ರಿ ಸಾಮಾನ್ಯವಲ್ಲ. ಕುಂಭರಾಶಿಯವರೇ, ನೀವು ಸದಾ ಇತರಿಗಾಗಿ ಬದುಕುವವರು, ಲೋಕ ಕಲ್ಯಾಣ ಬಯಸುವವರು. ಆದರೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮನ್ನು ನೀವೇ ಮರೆತು ಹೋಗುವಷ್ಟು ನೋವು ಅನುಭವಿಸುತ್ತಿದ್ದೀರಾ. ನಿಮ್ಮ ಮೇಲೆ ಯಾರೋ ಮಾಟ ಮಂತ್ರ ಮಾಡಿದಂತೆ ಅಥವಾ ನಿಮ್ಮ ಅದೃಷ್ಟವನ್ನು ಕಟ್ಟಿ ಹಾಕಿದಂತೆ ಅನಿಸುತ್ತಿದೆಯೇ? ಹಾಗಿದ್ದರೆ ಜಾಗರೂಕರಾಗಿ ಕೇಳಿ. ಶಿವರಾತ್ರಿ ಮುಗಿದ ಕ್ಷಣದಿಂದ ನಿಮ್ಮ ರಾಶಿಯಲ್ಲಿ ಕುಳಿತಿರುವ ಶನಿದೇವನು ಮಹಾದೇವನ ಲಯ ರೂಪದಲ್ಲಿ ಶಕ್ತಿಯನ್ನು ಪಡೆಯುತ್ತಿದ್ದಾನೆ. ಇದು ಶಿವ ಶನಿ ಮಿಲನದ ಕಾಲ. ಮುಂದಿನ 5 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಘಟನೆಗಳು ವಿಜ್ಞಾನಕ್ಕೂ ನಿಲುಕದಂತಿರಲಿವೆ. ಈ ವಿಡಿಯೋವನ್ನು ಕೊನೆವರೆಗೂ ನಿಗೂಢ ಬದಲಾವಣೆಗಳನ್ನು ನಾವು ಎಳೆಯಾಗಿ ಬಿಚ್ಚಿಡಲಿದ್ದೇವೆ. ವಿಡಿಯೋದ ಮಧ್ಯದಲ್ಲಿ ಒಂದು ಮಹಾರಹಸ್ಯ ಹೇಳಲಿದ್ದೇವೆ. ಅದು ನಿಮ್ಮ ಅದೃಷ್ಟದ ಬೀಗವನ್ನು ತೆರೆಯಲಿದೆ. ಕುಂಭರಾಶಿಯ ಮತ್ತು ಶೂನ್ಯದಿಂದ ಸುಖದವರೆಗೆ ಕುಂಭರಾಶಿಯವರಿಗೆ ಈಗ ಜನ್ಮ ಶನಿ ನಡೆಯುತ್ತಿದೆ ನಿಜ, ಆದರೆ ನೆನಪಿಡಿ, ಶನಿಗೆ ಅಧಿಪತಿ ಶಿವ. ಶಿವರಾತ್ರಿಯ ನಂತರ ಸೂರ್ಯ ಮತ್ತು ಶನಿಯ ಸಂಯೋಗವು ನಿಮ್ಮ ರಾಶಿಯಲ್ಲಿ ಒಂದು ವಿಚಿತ್ರವಾದ ಶಕ್ತಿಯನ್ನು ಸೃಷ್ಟಿಸುತ್ತಿದೆ. ಇದನ್ನು ದೈವಿಕ ದಂಡನೆ ಮುಗಿದ ಕಾಲ ಎನ್ನಬಹುದು. ಆದರೆ ನೀವು ಅನುಭವಿಸಬೇಕಾದ ಕಷ್ಟಗಳು ಈಗ ತೀರಿವೆ. ರಾಹು ಮತ್ತು ಕೇತುಗಳ ಪ್ರಭಾವವು ನಿಮ್ಮ ಬುದ್ಧಿಯ ಮೇಲೆ ಮಬ್ಬು ಕವಿಯಂತೆ ಮಾಡಿತ್ತು. ಆದರೆ ಈಗ ಶಿವನ ತ್ರಿಶೂಲವು ಆ ಮಬ್ಬನ್ನು ಸರಿಸಲಿದೆ. ಕುಂಭರಾಶಿಯವರೇ, ನೀವು ಈಗ ಶೂನ್ಯದಿಂದ ಎದ್ದು ಬರುವ ಸಮಯ ಬಂದಿದೆ. ದಿನದಿಂದ ದಿನಕ್ಕೆ 5 ದಿನಗಳ ಆಂತರಿಂದ್ರಿಯ ಫಲಗಳು. ಮೊದಲನೇ ದಿನ ನಿಮಗೆ ಒಂದು ವಿಚಿತ್ರವಾದ ಅನುಭವವಾಗಲಿದೆ. ನಿಮ್ಮ ಕನಸಿನಲ್ಲಿ ಅಥವಾ ನಿಮ್ಮ ಆಲೋಚನೆಯಲ್ಲಿ ಒಂದು ಸ್ಪಷ್ಟತೆ ಸಿಗಲಿದೆ. ಇದುವರೆಗೆ ನಿಮ್ಮನ್ನು ಕಾಡುತ್ತಿದ್ದ ಮಾನಸಿಕ ಗೊಂದಲಗಳು ಮಂಜಿನಂತೆ ಕರಗಲಿವೆ. ನಿಮ್ಮ ಒಳಗಿನ ಶಕ್ತಿ ಜಾಗೃತವಾಗುವ ದಿನವಿದು. ಎರಡನೇ ದಿನ ನಿಮಗೆ ಗೊತ್ತಿಲ್ಲದ ಮೂಲದಿಂದ ಹಣದ ಸಹಾಯವಾಗಲಿದೆ. ಯಾರೋ ನಿಮಗೆ ನೀಡಬೇಕಿದ್ದ ಹಳೆಯ ಸಾಲವನ್ನು ವಾಪಸ್ ತಂದು ಕೊಡಬಹುದು ಅಥವಾ ಆಸ್ತಿ ವ್ಯವಹಾರದಲ್ಲಿ ಅನಿರೀಕ್ಷಿತ ತಿರುವು ಸಿಗಲಿದೆ. ಕುಂಭರಾಶಿಯ ಖಾಲಿಘಟ್ಟ ತುಂಬುವ ಸಮಯವಿದು. ಮೂರನೇ ದಿನ ನಿಮ್ಮ ವಿರುದ್ಧ ಪಿತೂರಿ ನಡೆಸುತ್ತಿದ್ದವರು ತಾವಾಗಿಯೇ ಸುಮ್ಮನಾಗಲಿದ್ದಾರೆ. ಅವರ ಸಂಚುಗಳು ಅವರಿಗೆ ತಿರುಗುಬಾಣವಾಗಲಿದೆ. ನೀವು ಏನನ್ನು ಮಾಡದೆ ಜಯ ಸಾಧಿಸುವ ದಿನವಿದು. ಶಿವನ ತ್ರಿನೇತ್ರ ನಿಮ್ಮ ರಕ್ಷಣೆಗೆ ನಿಲ್ಲಲಿದೆ. ಇನ್ನು 4ನೇ ದಿನ ಉದ್ಯೋಗಸ್ಥರಿಗೆ ಈ ದಿನ ನಂಬಲಾಗದ ಸುದ್ದಿ ಸಿಗಲಿದೆ. ನೀವು ನಿರೀಕ್ಷಿಸದ ಸ್ಥಾನಮಾನ ಅಥವಾ ಜವಾಬ್ದಾರಿ ನಿಮ್ಮನ್ನು ಹುಡುಕಿ ಬರಲಿದೆ. ನಿರುದ್ಯೋಗಿಗಳಿಗೆ ದೈವಿಕ ಪ್ರೇರಣೆಯಿಂದ ಹೊಸ ದಾರಿ ತೆರೆಯಲಿದೆ. ಇನ್ನು 5ನೇ ದಿನ ನಿಮ್ಮ ಮನೆಯಲ್ಲಿ ನೆಮ್ಮದಿ ನೆಲೆಸಲಿದೆ. ದೂರವಾಗಿದ್ದ ವ್ಯಕ್ತಿಗಳು ಅಥವಾ ಮುನಿಸಿಕೊಂಡಿದ್ದ ಆತ್ಮೀಯರು ನಿಮ್ಮ ಬಳಿಗೆ ಬರಲಿದ್ದಾರೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಿಮ್ಮ ಅತ್ಯಂತ ಬಲಿಷ್ಠರಾಗಿ ಹೊರಹೊಮ್ಮುವ ದಿನವಿದು. ಕುಂಭರಾಶಿಯವರಿಗೆ ಎಚ್ಚರ, ಇವುಗಳನ್ನು ಮಾಡಲೇಬೇಡಿ. ಲಕ್ಕು ನಿಮ್ಮ ಜೊತೆಗಿರುವ ಈ 5 ತಪ್ಪುಗಳು ಮಾಡಲೇಬೇಡಿ. ಈ ಲಕ್ಕು ತಪ್ಪಬಹುದು. ಅಹಂಕಾರದ ಮಾತು. ಶನಿದೇವನು ವಿನಯವನ್ನು ಮೆಚ್ಚುತ್ತಾನೆ. ಸೌಮ್ಯವಾಗಿರಿ. ಸಾಲ ನೀಡಬೇಡಿ. ಈ 5 ದಿನಗಳಲ್ಲಿ ಯಾರಿಗೂ ಕೈಗಡವಾಗಿ ಹಣ ನೀಡಬೇಡಿ. ಅದು ವಾಪಸ್ ಬರುವುದು ಕಷ್ಟ. ಇನ್ನು ನಿರ್ಲಕ್ಷ್ಯ. ಸಿಗುವ ಸಣ್ಣ ಅವಕಾಶವನ್ನು ದೊಡ್ಡದಾಗಿ ಬೆಳೆಸಿ. ಇನ್ನು ನಾಸ್ತಿಕತೆ. ದೇವರ ಬಗ್ಗೆ ಅಥವಾ ಧರ್ಮದ ಬಗ್ಗೆ ಹಗುರವಾಗಿ ಮಾತನಾಡಬೇಡಿ. ಇನ್ನು ತಡರಾತ್ರಿ ಜಾಗರಣೆ. ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ. ಅತಿಯಾದ ಆಲೋಚನೆ ಬಿಡಿ. ಕುಂಭರಾಶಿಯ ಜನ್ಮ ಶನಿ ಶಾಂತಿ ಪರಿಹಾರಗಳು. ಈ ಅದೃಷ್ಟ ಶಾಶ್ವತವಾಗಿರಲು ಇದನ್ನು ಮಾಡಿ. ಶಿವನಿಗೆ ಭಸ್ಮ ಅಭಿಷೇಕ. ಸಾಧ್ಯವಾದರೆ ಈ 5 ದಿನಗಳಲ್ಲಿ ಶಿವಲಿಂಗಕ್ಕೆ ಭಸ್ಮವನ್ನು ಅರ್ಪಿಸಿ. ಪಕ್ಷಿಗಳಿಗೆ ಆಹಾರ. ಕುಂಭರಾಶಿಯವರು ಪಕ್ಷಿಗಳಿಗೆ ಧಾನ್ಯವನ್ನು ನೀಡಿ. ಮಂತ್ರ ಜಪ. ಪ್ರತಿದಿನ ಸಂಜೆ ಓಂ ಪ್ರಾಂ ಪ್ರೀಂ ಪ್ರೌಂ ಸಂ ಶನೇಶ್ವರಾಯ ನಮಃ ಮತ್ತು ಮೃತ್ಯುಂಜಯ ಮಂತ್ರವನ್ನು ಪಠಿಸಿ. ನೀಲಿ ಬಣ್ಣದ ವಸ್ತು, ನೀಲಿ ಬಣ್ಣದ ಹೂವುಗಳನ್ನು ಶಿವನಿಗೆ ಅರ್ಪಿಸಿ. ವೀಕ್ಷಕರೇ, ಕುಂಭರಾಶಿಯವರ ಪಾಲಿಗೆ ಇದು ಪುನರ್ಜನ್ಮದ ಕಾಲ. ಶಿವನ ಮೇಲಿನ ಅಚಲ ನಂಬಿಕೆ ನಿಮ್ಮನ್ನು ಉತ್ತುಂಗಕ್ಕೆ ಏರಿಸಲಿದೆ. ನಿಮ್ಮ ರಾಶಿಯು ಕುಂಭರಾಶಿಯಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆದು
ನಿಮ್ಮ ಭಕ್ತಿ ಮೆರೆಯಿರಿ. ಈ ಮಾಹಿತಿ ನಿಮ್ಮ ಜೀವನಕ್ಕೆ ದಾರಿದೀಪವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಕುಂಭ ರಾಶಿಯ ನಿಮ್ಮ ಆಪ್ತರಿಗೆ ಹಾಗೂ ಬಂಧುಗಳು ಗೆಳೆಯರಿಗೆ ತಪ್ಪದೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು DTV ಕರ್ನಾಡು ಚಾನಲ್ಗೆ ಪ್ರತಿನಿತ್ಯದ ಭವಿಷ್ಯಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬ್ರಹ್ಮಾಂಡದ ಶಕ್ತಿ ನಿಮ್ಮ ಕಾಯಲಿ. ಧನ್ಯವಾದಗಳು.